ಕ್ರಿಸ್ತಶಕ 345 ಪ್ರಥಮ ಕನ್ನಡ ರಾಜಧಾನಿಯಾಗಿ ಘೋಷಣೆ ಮಾಡ್ತಾನೆ. ಮಹಾರಾಷ್ಟ್ರದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ವಿಶೇಷವಾಗಿ ಕಲ್ಲು ಮಂಚದ ದರ್ಶನ ಆಗುತ್ತೆ. ಈ ಕಲ್ಲು ಮಂಚ ಬಂದ್ಬಿಟ್ಟು 4 ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಗಂಟೆ. ಇವತ್ತಿಗೂ ಕೂಡ ನಮಗೆ ಓಂಕಾರ ನಾದವನ್ನ ಅದರಲ್ಲಿ ಕೇಳುವಂಥ ಒಂದು ವ್ಯವಸ್ಥೆ ಇದೆ. ಬ್ರಾಹ್ಮಣತ್ವಕ್ಕೆ ಅವಮಾನ ಮಾಡ್ತಾರೆ ಅಂತ 1800 ವರ್ಷಗಳಿಂದ ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತಿಭ್ರಮಣೆಯಿಂದ ಆ ರಾಕ್ಷಸರು ಏನು ಹೇಳ್ತಾರೆ, ನೀನು ನಮ್ಮನ್ನು ಸಂಹಾರ ಮಾಡೋದಕ್ಕಾಗಿಲ್ಲ ಅಂದರೆ ನಮಗೇನು ವರ ಕೊಡ್ತೀಯಪ್ಪ, ನಿನಗೇನು ವರ ಬೇಕು ಕೇಳು, ಕೊಡೋದಕ್ಕೆ ನಾವೇ ಶಕ್ತಿ ಇದ್ದೇವೆ ಅಂತ ಹೇಳಿಬಿಡ್ತಾರೆ. ಆತನ ಕಿವಿನಿಂದ ಜನಿಸಿರ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಹೋಗ್ತಾ ಇದ್ದೀವಿ ಕರ್ನಾಟಕದ ಮೊದಲ ರಾಜಧಾನಿಯಾದಂಥ ನಮ್ಮ ಬನವಾಸಿಗೆ. ಬನವಾಸಿಯ ಸೊಬಗು, ಬನವಾಸಿಯ ಇತಿಹಾಸ, ಬನವಾಸಿಯ ರಹಸ್ಯಗಳು, ಇನ್ನೂ ಹಲವು ಕುತೂಹಲಕಾರಿ ಸಂಗತಿಗಳನ್ನು ನಾವು ಇವತ್ತು ನಿಮ್ಮೊಂದಿಗೆ ತರಲು ಪ್ರಯತ್ನಿಸುತ್ತೇವೆ. ಬನ್ನಿ, ಮೊದಲ ರಾಜಧಾನಿ, ಕರ್ನಾಟಕದ ಮೊದಲ ರಾಜಧಾನಿ ಬನವಾಸಿ. ಈಗಿರೋದು ಬೆಂಗಳೂರು. ನೋಡಿ ಇದು 2ನೇ ಶತಮಾನದ ಬನವಾಸಿ. ಆಗಿನಿಂದ ಕರ್ನಾಟಕದ ರಾಜಧಾನಿಯಾಗಿತ್ತು ಬನವಾಸಿ. ನಂತರ ವಿಜಯನಗರಕ್ಕೆ ಶಿಫ್ಟ್ ಆಯಿತು. ವಿಜಯನಗರದಿಂದ ಮತ್ತೆ ಬೆಂಗಳೂರಿಗೆ ಕೂಡ ಶಿಫ್ಟ್ ಆಯಿತು. ಈ ರೀತಿಯ ಚರಿತ್ರೆ ಉಳ್ಳ ನಮ್ಮ ಕರ್ನಾಟಕದ ಇತಿಹಾಸ ಇನ್ನೂ ಹಲವು ಹುಡುಕುತ್ತಾ ಹೋದರೆ ಕರ್ನಾಟಕ ಹಲವು ರಾಜ್ಯಗಳಿಗಿಂತ ವಿಭಿನ್ನ. ಇಷ್ಟು ಇತಿಹಾಸ ಉಳ್ಳ ರಾಜಧಾನಿ ನಮ್ಮ ಹೆಮ್ಮೆ. ನಾವು ಈ ರಾಜಧಾನಿಯಲ್ಲಿ ಹುಟ್ಟಿ ಬೆಳೆದಿರೋದು. ಇಂಥ ರಾಜಧಾನಿಯಲ್ಲಿ ನಾವು ಬೆಳೆದಿರುವಂತಹ ಅದ್ಭುತ ನಾವೇ ಧನ್ಯರು. ಬನ್ನಿ ಹೋಗೋಣ ಈಗ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ಈ ಪ್ರತಿರೂಪವು ಬಿಡಿಸಲು ನೆತ್ತರದ ಬಣ್ಣವ ನೀಡುವೆ. ನಾನೇನು ಕವಿ ಅಲ್ಲ ಗುರುಗಳೇ, ಏನೋ ಒಂದು ಸ್ವಲ್ಪ ಟೈಮ್ ಪಾಸ್ಗೆ ಹಾಡ್ತಾ ಇದ್ದೀನಿ. ನೋಡಿ ಬಂದೇ ಬಿಡ್ತು ನಮ್ಮ ಬನವಾಸಿ. ಹೌದು ಸ್ನೇಹಿತರೆ, ನಾವೀಗ ನಿಂತಿರುವುದು ಬನವಾಸಿಯ ಪ್ರವೇಶದ್ವಾರದ ಬಳಿ ಇರುವ ಇದೇ ಮುಖ್ಯ ಸರ್ಕಲ್ನಲ್ಲಿ ಕದಂಬರ ಕಾಲದ ಭವ್ಯ ಇತಿಹಾಸವನ್ನು ಅನ್ವೇಷಿಸುವ ನಮ್ಮ ಈ ಪ್ರಯಾಣದ ಮೊದಲ ಭಾಗದಲ್ಲಿ ನಾವು ನೇರವಾಗಿ ಕದಂಬರ ಆರಾಧ್ಯ ದೈವ ಶ್ರೀ ಮಧುಕೇಶ್ವರ ಸ್ವಾಮಿ ದೇವಸ್ಥಾನದ ಕಡೆಗೆ ಹೆಜ್ಜೆ ಇಡುತ್ತೇವೆ. ಈ ಸರ್ಕಲ್ನಿಂದ ನಾವು ಮುಂದೆ ಸಾಗುತ್ತಿದ್ದಂತೆ ನಮ್ಮ ಕಣ್ಮುಂದೆ ಅನಾವರಣಗೊಳ್ಳುವುದೇ ಈ ವಿಶಾಲವಾದ ರಥಬೀದಿ. ವರ್ಷಕ್ಕೊಮ್ಮೆ ನಡೆಯುವ ಸಾಂಸ್ಕೃತಿಕ ಹಬ್ಬದ ಕದಂಬೋತ್ಸವಕ್ಕೆ ಸಾಕ್ಷಿಯಾಗಿರುವ ಈ ಭವ್ಯ ಹಾದಿಯಲ್ಲಿ ಸಾಗುತ್ತಿದ್ದರೆ ನಾವು ಕೂಡ ಇತಿಹಾಸದ ಪುಟಗಳ ಒಳಗೆ ನಡೆದು ಹೋಗುತ್ತಿದ್ದೇವೇನೋ ಅನ್ನೋ ಭಾವನೆ ಮೂಡುತ್ತದೆ. ರಥಬೀದಿಯ ಕೊನೆಯಲ್ಲಿ ನಾವೀಗ ತಲುಪಿದ್ದೇವೆ. ಮಧುಕೇಶ್ವರ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ. ಅತ್ಯಂತ ಸುಂದರವಾಗಿ ಕಲಾತ್ಮಕವಾಗಿ ಕೆತ್ತನೆಗೊಂಡಿರುವ ಈ ಭವ್ಯ ಆನೆಗಳು ಶತಮಾನಗಳಿಂದ ಇಲ್ಲಿಗೆ ಬರುವ ಭಕ್ತರನ್ನು, ಪ್ರವಾಸಿಗರನ್ನು ಸ್ವಾಗತಿಸುತ್ತಿವೆ. ಕದಂಬರ ಕಲಾ ನೈಪುಣ್ಯತೆಗೆ ಈ ಆನೆಗಳೇ ಸಾಕ್ಷಿ. ಈ ಆನೆಗಳ ಮುಖಾಂತರ ನಾವು ಒಳಗಡೆ ಪ್ರವೇಶಿಸಿದಂತೆ ಮನಸ್ಸಿಗೆ ಅಪಾರ ಶಾಂತಿ ನೀಡುವ ದೇವಸ್ಥಾನದ ಸುಂದರವಾದ ಹೊರಾಂಗಣ ಕಣ್ಣಿಗೆ ರಾಚುತ್ತದೆ. ಅದರ ಜೊತೆಯಲ್ಲೇ ಭವ್ಯವಾಗಿ ಗಗನಕ್ಕೇರಿ ನಿಂತಿರುವ ಈ ದೀಪಸ್ತಂಭ ನಮ್ಮನ್ನು ಆಕರ್ಷಿಸುತ್ತದೆ. ಈ ದೀಪಸ್ತಂಭವನ್ನು ದಾಟಿ ನಾವು ದೇವಸ್ಥಾನದ ಪ್ರಮುಖ ಆವರಣದ ಒಳಗಡೆ ಹೆಜ್ಜೆ ಇಡುತ್ತಿದ್ದಂತೆ ನಮ್ಮನ್ನು ಮಂತ್ರಮುಗ್ಧನಾಗಿಸುವುದು ಈ ಭವ್ಯವಾದ ನಂದಿ ಮಂಟಪ. ಇಲ್ಲಿ ವಿರಾಜಮಾನವಾಗಿ ಕುಳಿತಿದ್ದಾನೆ ಬರೋಬ್ಬರಿ 7 ಅಡಿ ಎತ್ತರದ ಏಕಶಿಲಾ ಸುಂದರ ನಂದಿ. ಇನ್ನು ದೇವಸ್ಥಾನದ ಒಳಗಡೆ ಸಾಗುತ್ತಿದ್ದಂತೆ ನಮ್ಮ ಸುತ್ತಲೂ ಕಾಣಿಸುವುದು ಅತ್ಯಂತ ನಯನ ಮನೋಹರವಾದ ಕಲ್ಲಿನ ಕಂಬಗಳು. ಒಂದೊಂದು ಕಂಬಗಳ ಮೇಲೂ ಮೂಡಿರುವ ಸೂಕ್ಷ್ಮವಾದ ಕೆತ್ತನೆಗಳು ಕದಂಬರ ಕಾಲದ ಶಿಲ್ಪಕಲೆಯ ಉತ್ತುಂಗವನ್ನು ಸಾರುತ್ತವೆ. ಸ್ನೇಹಿತರೆ, ನನ್ನ ಹೆಸರು ರಾಕೇಶ್ ಅಂತೇಳಿ, ಪ್ರವಾಸಿ ಮಿತ್ರ, ಉತ್ತರ ಕನ್ನಡ ಜಿಲ್ಲೆ. ಇವತ್ತು ನಾವು ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನವನ್ನು ನೋಡಿದಾಗ ಆದಿಕವಿ ಪಂಪನ ಒಂದು ನಾಣ್ಣುಡಿಯನ್ನು ನಾವಿಲ್ಲಿ ನೆನೆಸ್ಕೊಳ್ಬೋದು. ಅಂದರೆ ಆರಂಕುಶಂ ಇಟ್ಟಣಂ ನೆನವುದನ್ನ ಮನಂ ಬನವಾಸಿ ದೇಶಂ ಅಂತೇಳಿ ಕವಿ ಪಂಪ ಹಾಡಿ ಹೋಗಳಿದ್ದಾನೆ. ಕೋಗಿಲೆಯಾಗಿ ಮೇಣ್ಮರಿ ದುಂಬಿಯಾಗಿ ಪುಟ್ಟುವುದು ನಂದನ ಮನದೋಳು ಬನವಾಸಿ ದೇಶದೊಳಂತ್ರಿ. ವಿಶೇಷವಾಗಿ ಇಲ್ಲಾಂದ್ರೂ ಕೋಗಿಲೆಯಾಗಿ ಆದರೂ ಹುಟ್ಟಿ ಈ ಬನವಾಸಿ ಸೌಂದರ್ಯವನ್ನು ಅನುಭವಿಸ್ಬೇಕನ್ನೋದು ಕವಿ ಪಂಪನ ಆಸೆ. ಆತ ಬಂದಾಗ ಬನವಾಸಿ ತುಂಬ ಹಚ್ಚ ಹಸಿರಿಂದಂಥ ಕೂಡಿದಂಥ ನಾಡು. ಆ ಒಂದು ಸೌಂದರ್ಯವನ್ನು ಇವತ್ತು ನಾವು ಈ ಹಚ್ಚ ಹಸಿರಿಂದ ಕೂಡಿದಂಥ ಸೌಂದರ್ಯವನ್ನು ಇವತ್ತು ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಇವತ್ತು ವಿಶೇಷವಾಗಿ 1800 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಧುಕೇಶ್ವರ ದೇವಾಲಯವನ್ನು ನಾವು ಬನವಾಸಿಯಲ್ಲಿ ಕಾಣ್ಬೋದು. ಶಿಲ್ಪಕಲೆಗೆ ಆದ್ಯತೆಯನ್ನು ಕೊಟ್ಟು ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಶ್ರೀ ಮಧುಕೇಶ್ವರ ದೇವಸ್ಥಾನ.
ವಿಶೇಷವಾಗಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಲಿಂಗವನ್ನು ನಾವು ದರ್ಶನ ಮಾಡಿದಾಗ ಲಿಂಗ ಬಂದ್ಬಿಟ್ಟು ಜೇನುತುಪ್ಪದ ಬಣ್ಣದಲ್ಲಿದೆ. ಆ ಜೇನುತುಪ್ಪಕ್ಕೆ ನಾವು ಮಧು ಅಂತೇಳಿ ಕರೆಯೋದ್ರಿಂದ ವಿಶೇಷವಾಗಿ ಆ ಜೇನುತುಪ್ಪದ ಬಣ್ಣದಲ್ಲಿ ಲಿಂಗ ಇರೋದ್ರಿಂದ ಮಧುಕೇಶ್ವರ ಅಂತೇಳಿ ಈಶ್ವರ ಲಿಂಗಕ್ಕೆ ನಾಮಾಂಕಿತ ಮಾಡಿದ್ದಾರೆ. ಹಾಗೆ ಪುರಾಣೋಕ್ತಿ ಹಿನ್ನೆಲೆ ಪ್ರಕಾರ ಬಂದಾಗ ಮಧು ಮತ್ತು ಕೈಟಭ ಅನ್ನುವಂಥ ರಾಕ್ಷಸನ ಮಹಾವಿಷ್ಣು ಲೋಕ ಕಲ್ಯಾಣಾರ್ಥವಾಗಿ ಸಂಹಾರ ಮಾಡ್ತಾನೆ. ಈ ಮಧು ಕೈಟಭರು ವಿಷ್ಣುವಿನ ಮಕ್ಕಳೇ. ಆತನ ಕಿವಿಯಿಂದ ಜನಿಸಿರ್ತಾರೆ. ಆ ಕಿವಿಯಿಂದ ಉಗಮವಾದಾಗ ಬೆಳೀತಾ ರಾಕ್ಷಸ ಪ್ರವೃತ್ತಿನ ಒಗ್ಗೂಡಿಸಿಕೊಂಡಾಗ ಶಿವನನ್ನು ಕುರಿತು ತಪಸ್ಸು ಮಾಡಿ ಅಜರಾಮರರಾಗಿ ಹೊರಪಡೆದಿರ್ತಾರೆ. ನಂತರದ ದಿನಗಳಲ್ಲಿ ಶಿವನಿಗೂ ಮತ್ತು ಬ್ರಹ್ಮನಿಗೂ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ತೊಂದರೆಯನ್ನುಂಟು ಮಾಡಿದಾಗ ಶಿವ ಮತ್ತು ಬ್ರಹ್ಮ ಏನು ಮಾಡ್ತಾರೆ, ವಿಷ್ಣುವಿನಲ್ಲಿ ಮೊರೆ ಹೋಗ್ತಾರೆ. ನಿನ್ನ ಮಕ್ಕಳಿಂದ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ತೊಂದರೆ ಆಗ್ತದೆ, ಅವರನ್ನು ಸಂಹಾರ ಮಾಡಿ ಲೋಕೋದ್ಧಾರ ಮಾಡು ಅಂತೇಳಿ ಕೇಳ್ಕೊಂಡಾಗ ಮಹಾವಿಷ್ಣು ಅವರನ್ನು ಸಂಹಾರ ಮಾಡೋದಕ್ಕಂತೇಳಿ ಬಂದಾಗ ಸಂಹಾರ ಮಾಡೋದಕ್ಕಾಗಲ್ಲ. ಕಾರಣ ಏನಂದರೆ ಅವರು ಶಿವನನ್ನು ಕುರಿತು ತಪಸ್ಸು ಮಾಡಿ ಅಜರಾಮರಾಗಿ ಹೊರಪಡೆದಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಮಹಾವಿಷ್ಣು ಒಂದು ಉಪಾಯ ಮಾಡಿ ಹೇಗಾದರೂ ಮಾಡಿ ಇವರನ್ನು ಸಂಹಾರ ಮಾಡಿ ಲೋಕೋದ್ಧಾರ ಮಾಡಲೇಬೇಕಂತೇಳಿ ವಿಚಾರ ಮಾಡಿಕೊಂಡು ಆ ಮಧುಕೈಟಭರಿಗೆ ಕೇಳ್ತಾನೆ, ಅಯ್ಯ ಮಧುಕೈಟಭರೇ, ನಿಮ್ಮನ್ನು ಸಂಹಾರ ಮಾಡೋಕ್ಕಂತೇಳಿ ನನ್ನಿಂದ ಆಗಲಿಲ್ಲ, ನನ್ನಿಂದ ಏನಾದರೂ ವರವನ್ನು ಪಡೆದುಕೊಳ್ಳಿ ಅಂತ ಕೇಳ್ತಾನೆ. ಆಗ ಮತಿಭ್ರಮಣೆಯಿಂದ ಆ ರಾಕ್ಷಸರು ಏನು ಹೇಳ್ತಾರೆ, ನೀನು ನಮ್ಮನ್ನು ಸಂಹಾರ ಮಾಡೋದಕ್ಕಾಗಿಲ್ಲ ಅಂದರೆ ನಮಗೇನು ವರ ಕೊಡ್ತೀಯಪ್ಪ, ನಿನಗೇನು ವರ ಬೇಕು ಕೇಳು, ಕೊಡೋದಕ್ಕೆ ನಾವೇ ಶಕ್ತರಿದ್ದೇವೆ ಅಂತ ಹೇಳಿಬಿಡ್ತಾರೆ. ಅಂದರೆ ಅವರನ್ನು ಮಾತಲ್ಲಿ ಕಟ್ಟಾಕ್ತಾನೆ. ಆ ಒಂದು ಸಂವಾದ ಆದ ನಂತರದಲ್ಲಿ ಮಹಾವಿಷ್ಣು ಕೇಳ್ತಾನೆ, ಹಾಗಿದ್ದರೆ ನಿಮ್ಮನ್ನು ಸಂಹಾರ ಮಾಡ್ತಕ್ಕಂಥ ವರ ಕರುಣಿಸಿ ಮಧುಕೈಟಭರೆ ಅಂತ ಕೇಳ್ಕೊಬಿಡ್ತಾನೆ. ಇಲ್ಲಿ ರಾಕ್ಷಸರು ಕೊಟ್ಟ ಮಾತಿಗೆ ತಪ್ಪುವರನ್ನ ಉದ್ದೇಶಕ್ಕೆ ಆಯಿತು ಅಂತೇಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಅವರೊಂದು ಭಿನ್ನವನ್ನು ವ್ಯಕ್ತಪಡಿಸ್ತಾರೆ. ನಾವು ಈಗ ಮಾತು ಕೊಟ್ಕೊಂಡು ನಾವೇ ಪೇಚಿಗೆ ಸಿಕ್ಕಾಕೋಗ್ಬಿಟ್ವಿ ಅಂತೇಳಿ ವಿಚಾರ ಮಾಡಿಕೊಂಡು ಆದರೂ ಕೂಡ ಅವರೊಂದು ಭಿನ್ನ ವ್ಯಕ್ತಪಡಿಸಿ ನಮ್ಮ ಹೆಸರು ಭೂಮಿ ಮೇಲೆ ಯಾವಾಗಲೂ ಕೂಡ ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿರಂತರವಾಗಿರುವಂತೆ ಕೇಳ್ಕೊಳ್ತಾರೆ. ಹಾಗಾಗಿ ಲಿಂಗ ರೂಪದಲ್ಲಿ ಬನವಾಸಿಲಿ ಮಧುಕೇಶ್ವರ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಮಧುವನ್ನು ರಾಕ್ಷಸನಲ್ಲಿ ಇಟ್ಟಿದ್ರೆ, ಶಿವಮೊಗ್ಗ ಜಿಲ್ಲೆ ಆನವಟ್ಟಿ ಕೋಟಿಪುರದಲ್ಲಿ ಕೈಟಬೇಶ್ವರ ಅಂತೇಳಿ ಶಿವಲಿಂಗವನ್ನು ದರ್ಶನ ಮಾಡ್ಬೋದು. ಎರಡೂ ಕೂಡ ವಿಷ್ಣು ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗಗಳು. ಆ ನಂತರದಲ್ಲಿ ಬನವಾಸಿಯಲ್ಲಿ ಗರ್ಭಗುಡಿಯನ್ನು 1800 ವರ್ಷಗಳ ಹಿಂದೆ ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಗರ್ಭಗುಡಿ 1800 ವರ್ಷಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪ್ರಾಕಾರದಲ್ಲಿದೆ. ಹಾಗಾಗಿ ಆ ಗರ್ಭಗುಡಿಯ ಉಲ್ಲೇಖದ ಆಧಾರದ ಮೇಲೆ ನಮಗೆ ಪ್ರಾಕಾರದಲ್ಲಿ ಒಂದು ಆದಿಶೇಷವನ್ನು ದರ್ಶನ ಮಾಡ್ತೀವಿ. ಆದಿಶೇಷ ಶಿಲಾಶಾಸನವಾಗಿದ್ದು 1800 ವರ್ಷಗಳ ಹಿಂದೆ ಈ ಶಾತವಾಹನರ ಕಾಲದಲ್ಲಿ ಚುಟುವಂಶಸ್ಥರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಆದಿಶೇಷ. ಅದರ ಆದಿಶೇಷನ ಮೇಲೆ ಲಿಖಿತವಾಗಿರ್ತಕ್ಕಂಥ ಒಂದು ಪ್ರಾಕೃತ ಲಿಪಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಶಾಸನದ ಆಧಾರದ ಮೇಲೆ ಆ ಒಂದು ಆದಿಶೇಷ ಬಂದ್ಬಿಟ್ಟು 1800 ವರ್ಷಗಳಿಂದ ಚುಟುವಂಶದಲ್ಲಿ ನಿರ್ಮಾಣ ಆಗಿರೋದಕ್ಕೆ ಉಲ್ಲೇಖ ಆಗಿದೆ. ಚುಟುವಂಶದ ರಾಣಿ ಶಿವಸ್ಕಂದ ನಾಗೇಶನವಳಿಗೆ ಸಂತಾನ ಇರೋ ಕಾರಣದಿಂದ ಆಕೆ ಭಗವಂತನಲ್ಲಿ ಹರಕೆ ಮಾಡ್ಕೊಂಡಿದ್ದು ಅನ್ನೋದು ಉಲ್ಲೇಖ. ಆ ಒಂದು ಉಲ್ಲೇಖದ ಆಧಾರದ ಮೇಲೆ ಆ ಒಂದು ಶಾಸನ ನಿರ್ಮಾಣ ಆಗಿರ್ತಕ್ಕಂಥದ್ದು 1800 ವರ್ಷಗಳ ಹಿಂದೆ. ಹಾಗಾಗಿ ಆ ಒಂದು ಶಾಸನದ ಆಧಾರದ ಮೇಲೆ ಗರ್ಭಗುಡಿಗೂ ಕೂಡ ಉಲ್ಲೇಖವನ್ನು ನೀಡ್ತಾರೆ. 1800 ವರ್ಷಗಳ ಹಿಂದೆ ಶಾತವಾಹನರ ಕಾಲದಲ್ಲಿ ಗರ್ಭಗುಡಿ ನಿರ್ಮಾಣ ಆಗಿದೆ ಅಂತ. ಗುಹೆ ಮಾದರಿಯಲ್ಲಿ ಗರ್ಭಗುಡಿ ನಿರ್ಮಾಣ ಆಗಿದ್ದರೆ ನಮ್ಮಲ್ಲಿ ಮುಂದಿನ ಭಾಗ ಬರುತ್ತೆ. ಆ ಭಾಗ ಬಂದ್ಬಿಟ್ಟು ಕದಂಬರ ಕಾಲದಲ್ಲಿ 3ನೇ ಶತಮಾನದಿಂದ 5ನೇ ಶತಮಾನದಲ್ಲಿ ಕದಂಬರ ಕಾಲದಲ್ಲಿ 2ನೇ ಪ್ರಾಕಾರವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಚಾಲುಕ್ಯ ವಾಸ್ತುಶೈಲಿಯನ್ನು ನಾವು ನೋಡ್ಬೋದು. ಕಂಬಗಳೆಲ್ಲ ಚೌಕಾಕಾರದಲ್ಲಿದ್ದರೆ ಅದನ್ನು ಚಾಲುಕ್ಯ ವಾಸ್ತುಶೈಲಿಯಲ್ಲಿ ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರಾಕಾರ ಅದು. 2ನೇ ಪ್ರಾಕಾರ ಬಂದ್ಬಿಟ್ಟು ಈ ಕದಂಬರ ಕಾಲದಲ್ಲಿ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರಾಕಾರ ದರ್ಶನ ಮಾಡಿದಾಗ ಅಲ್ಲಿ ನಮಗೆ ಕದಂಬರ ಲಾಂಛನವನ್ನು ಕೂಡ ನಾವು ನೋಡ್ಬೋದು. ವಿಶೇಷವಾಗಿ ಈ 3ರಿಂದ 5ನೇ ಶತಮಾನದಲ್ಲಿ ಕದಂಬರ ಕಾಲದಲ್ಲಿ ಕರ್ನಾಟಕದ ಮೊದಲ ರಾಜಧಾನಿಯಾಗಿ ಹೊರಹೊಮ್ಮಿದ್ದು ಬನವಾಸಿ. ಕರ್ನಾಟಕದ ಮೊದಲ ಕನ್ನಡ ರಾಜಧಾನಿ ಅಂತೇಳಿ ಕರಿತೀವಿ. ಎಷ್ಟನೇ ವರ್ಷಕ್ಕೆ ಅದು? ಕ್ರಿಸ್ತಶಕ 345 4ನೇ ಶತಮಾನದಲ್ಲಿ. ಕದಂಬರ ಮೂಲವಂಶಸ್ಥ ಅಂದರೆ ಕದಂಬರಲ್ಲಿ ಅವರು ಮೂಲತಃ ಬ್ರಾಹ್ಮಣ ಕುಟುಂಬದವರಾಗಿದ್ದು ತಂದೆ ಮತ್ತು ತಾತನಿಂದ ವಿದ್ಯಾಭ್ಯಾಸವನ್ನು ಕಲಿತಂಥ ಮಯೂರ ಶರ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಂತೇಳಿ ಕಂಚಿಗೆ ಹೋದಾಗ ಅಲ್ಲಿ ಪಲ್ಲವರು ಅಶ್ವಮೇಧ ಯಾಗ ಮಾಡುವಾಗ ಬ್ರಾಹ್ಮಣತ್ವಕ್ಕೆ ಅವಮಾನ ಮಾಡ್ತಾರೆ ಅಂತ. ಆ ಕುದುರೆ ಸವಾರಿಯಿಂದ ಬ್ರಾಹ್ಮಣರಿಗೆ ಅವಮಾನ ಆದಾಗ ಆ ಬ್ರಾಹ್ಮಣತ್ವಕ್ಕೆ ಆಗಿರ್ತಕ್ಕಂಥ ಅವಮಾನವನ್ನು ಸಹಿಸಿಕೊಳ್ಳಿಕ್ಕಾಗದೆ ಆತ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಈ ಬನವಾಸಿಯನ್ನು ಪಲ್ಲವರಿಂದ ವಶಪಡಿಸಿಕೊಳ್ಳಬೇಕು ಅನ್ನೋದು ಆತನ ಪ್ರತಿಜ್ಞೆ ಆಗಿರುತ್ತೆ. ಆದರೆ ಆತನಲ್ಲಿ ಸೈನ್ಯ ಇರೋದಿಲ್ಲ. ವಿದ್ಯಾಭ್ಯಾಸಕ್ಕಾಗಿ ಆತ ಕಂಚಿಗೆ ಹೋಗಿರೋದ್ರಿಂದ ಆತ ಅಲ್ಲಿಯ ಗುಡ್ಡುಗಾಡು ಜನರೆಲ್ಲ ಒಟ್ಟು ಮಾಡಿಕೊಂಡು ಅವರಿಗೆ ಯುದ್ಧ ಕೌಶಲ್ಯಗಳನ್ನು ತರಬೇತಿ ನೀಡಿ ಒಂದು ಸೈನ್ಯ ಕಟ್ಕೊಂಡು ಬನವಾಸಿಯನ್ನು ಪಲ್ಲವರಿಂದ ವಶಪಡಿಸಿಕೊಳ್ತಾನೆ. ಅಂದರೆ ಪಲ್ಲವರ ಮೇಲೆ ದಂಡೆತ್ತಿ ಬಂದು ಬನವಾಸಿಯನ್ನು ವಶಪಡಿಸಿಕೊಂಡು ಇದನ್ನು ಕ್ರಿಸ್ತಶಕ 345 ಪ್ರಥಮ ಕನ್ನಡ ರಾಜಧಾನಿಯಾಗಿ ಘೋಷಣೆ ಮಾಡ್ತಾನೆ. ಯಾರು ವಶಪಡಿಸ್ಕೊಳ್ತಾರೆ? ಮಯೂರ ಶರ್ಮ. ಬ್ರಾಹ್ಮಣನಿದ್ದನು ಕ್ಷತ್ರಿಯನಾಗ್ತಾನೆ. ಜುಟ್ಟು ಜನಿವಾರಗಳನ್ನು ತ್ಯಜಿಸಿ ಆತ ಕತ್ತಿಯನ್ನು ಹಿಡಿದು ಪಲ್ಲವರ ಮೇಲೆ ದಂಡೆತ್ತಿ ಬಂದು ಬನವಾಸಿಯನ್ನು ವಶಪಡಿಸಿಕೊಳ್ತಾನೆ.
ವಿಶೇಷವಾಗಿ ನಾವು ಇವತ್ತಿನ ಕನ್ನಡ ಮಾತಾಡ್ತೀವಿ, ಅದು ಹುಟ್ಟಿದ್ದು ಬನವಾಸಿಯಿಂದ ಉಲ್ಲೇಖದೆ. ಕದಂಬರು ಅದರ ಸ್ಥಾಪಕರು ಅನ್ನೋದು ಇತಿಹಾಸ. ಹಾಗೆ ಈ ಕದಂಬರ ಕುಲದೈವ ಮಧುಕೇಶ್ವರ, ಅವರು ಕದಂಬ ವೃಕ್ಷದ ಕೆಳಗೆ ವಾಸ ಮಾಡ್ತಿದ್ರು ಅನ್ನೋ ಉದ್ದೇಶಕ್ಕೆ ಅವರಿಗೆ ಕದಂಬರು ಅಂತೇಳಿ ಹೆಸರು ಬಂದಿದೆ. ಕದಂಬರ ಕಾಲದಲ್ಲಿ ಈ ರಾಜವಂಶಸ್ಥರ ಆಳ್ವಿಕೆಯಲ್ಲಿ ಬಂದಾಗ ಈ ರಾಜರ ಕಾಲದಲ್ಲಿ ಬಹಳಷ್ಟು ರಾಜರು ಆಳ್ವಿಕೆಯನ್ನು ಮಾಡಿದ್ದಾರೆ. ಕದಂಬರ ವಂಶಸ್ಥ ಮಯೂರ ಶರ್ಮ, ಕಳಿಂಗವರ್ಮ, ರಾಜವರ್ಮ, ರವಿವರ್ಮ, ಕಾಕುತ್ಸವರ್ಮ, ಹೀಗೆ ಬಹಳಷ್ಟು ರಾಜ ಆಳ್ವಿಕೆ ಮಾಡಿದ್ರು ಕೂಡ ಈ ಕಾಕುತ್ಸವರ್ಮನ ಕಾಲದಲ್ಲಿ ಬಹಳ ವೈಭವದಿಂದ ಮೆರೆದಂಥ ನಾಡು ಬನವಾಸಿ. ಹೇಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪಿಯಲ್ಲಿ ಮುತ್ತು ರತ್ನಗಳನ್ನು, ವಜ್ರ ವೈಡೂರ್ಯಗಳನ್ನು ರಸ್ತೆಯಲ್ಲಿಟ್ಟು ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿತ್ತು ಅವತ್ತಿನ ಕಾಲದಲ್ಲಿ, ಅದೇ ಒಂದು ವೈಭವತೆಯನ್ನು ಇಲ್ಲೂ ಕೂಡ ಬನವಾಸಿಲಿ ನಾವು ನೋಡಲಿಕ್ಕೆ ಸಿಗ್ತಾ ಇತ್ತು ಅಂತ. ಆ ಮುಂದೆ ಬಂದಂಥ ಮೊಘಲರು ಮತ್ತು ಸುಲ್ತಾನರ ಮಹಾಶಯರಿಂದ ಆ ಒಂದು ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಾರೆ. ಸಿರಿ ಸಂಪತ್ತು ಕೊಳ್ಳೆ ಹೊಡೆದು ಇವತ್ತು ನಮಗೆ ಮೂಕ ಸಾಕ್ಷಿಯಾಗಿ ದೇವಸ್ಥಾನ ಮಾತ್ರ ಉಳ್ಕೊಂಡಿರೋದು ಇದೆ. ಆದರೂ ಕೂಡ ಈ ಒಂದು ಪ್ರಾಕಾರದಲ್ಲಿ ನಮಗೆ 3ನೇ ಭಾಗದಲ್ಲಿ ಹೊರಗಡೆ ಪ್ರಾಕಾರಗಳನ್ನು ನೋಡಿದಾಗ 10 ಮತ್ತು 12ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಹೊಯ್ಸಳ ಶೈಲಿಯನ್ನು ಬಳಕೆ ಮಾಡಿಕೊಂಡು ಮಾಡಿರ್ತಕ್ಕಂಥ ಪ್ರಾಕಾರವನ್ನು ನೋಡ್ಬೋದು. ಪ್ರಾಕಾರದಲ್ಲಿ ನಮಗೆ ವಿಶೇಷವಾಗಿ 5 ಮಂಟಪಗಳು ನೋಡಿ ಸಿಗ್ತವೆ. ಮೂಲ ಲಿಂಗ ಇರತಕ್ಕಂಥದ್ದು ಗರ್ಭ ಮಂಟಪ, ನಮಗೆ ಒಳಗಡೆ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಭಾಗ ಸಂಕಲ್ಪ ಮಂಟಪ, ಹಾಗೆ ಸಭಾ ಮಂಟಪ, ನೃತ್ಯ ಮಂಟಪ, ನಂದಿ ಮಂಟಪ, 5 ಮಂಟಪಗಳಲ್ಲಿ ದೇವಸ್ಥಾನದ ಪ್ರಾಕಾರ ನಿರ್ಮಾಣ ಆಗಿದ್ದರೆ ಪ್ರಾಕಾರದಲ್ಲಿರ್ತಕ್ಕಂಥ ನಂದಿ ವಿಶೇಷವಾಗಿದೆ. ಈ ನಂದಿ ಮಂಟಪದಲ್ಲಿ ಇರ್ತಕ್ಕಂಥ ನಂದಿ 7.5 ಅಡಿ ಎತ್ತರ ಇದ್ದರೆ ಕರ್ನಾಟಕದಲ್ಲಿ ಎತ್ತರದಲ್ಲಿ 7ನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಂದಿ ನಮ್ಮದು. 7ನೇ ಸ್ಥಾನದಲ್ಲಿ ಇರ್ತಕ್ಕಂಥ ನಂದಿ ನಮ್ಮದು. ವಿಶೇಷವಾಗಿ ನಂದಿ ಮುಖ ನೇರವಾಗಿಲ್ಲ, ಸ್ವಲ್ಪ ಬಲಭಾಗದಲ್ಲಿ ವಾರೆ ಆಗಿರೋದ್ರಿಂದ ತನ್ನ ಒಂದು ಕಣ್ಣಿಂದ, ಬಲಗಣ್ಣಿಂದ ತಾಯಿ ಪಾರ್ವತಿ ನೋಡಿದ್ರೆ ಎಡಗಣ್ಣಿಂದ ತಂದೆ ಈಶ್ವರನನ್ನು ನೋಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ನಾವಿಲ್ಲಿ ನೋಡ್ಬೋದು. ಹೇಗೆ ಸಂಸ್ಕೃತದಲ್ಲಿ ನಾವೊಂದು ಶ್ಲೋಕವನ್ನು ಕೇಳ್ತೀವಿ, ಜಗತಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರ ಅಂತೇಳಿ. ಜಗತ್ತಿನ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರು ಅನ್ನೋ ಉಲ್ಲೇಖದ ಆಧಾರದ ಮೇಲೆ ತನ್ನ ತಂದೆ ತಾಯಿಗಳಾಗಿರ್ತಕ್ಕಂಥ ಶಿವಪಾರ್ವತಿಯರನ್ನ ಮಗನ ರೂಪದಲ್ಲಿ ನಂದಿ ಸಮಾನ ದೃಷ್ಟಿಯಲ್ಲಿ ನೋಡ್ತಾನೆ ಅನ್ನೋದು ವಿಶೇಷ. ನಾವು ಪಾರ್ವತಿ ದೇವಸ್ಥಾನದ ನಿಂತು ನೋಡಿದಾಗ ನಂದಿಯ ಬಲಗಣ್ಣು ಮಾತ್ರ ಗೋಚರ ಆಗುತ್ತೆ. ಅದೊಂದು ತುಂಬ ವೈವಿಧ್ಯಮಯ ಮತ್ತು ವಿಶಿಷ್ಟವಾದಂಥ ಒಂದು ದೃಷ್ಟಿಕೋನವನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಪ್ರಾಕಾರದಲ್ಲಿ ಒಂದು ದೊಡ್ಡ ಪಂಚಲೋಹದ ಗಂಟೆಯನ್ನು ನೋಡಿದಾಗ 16ನೇ ಶತಮಾನದಲ್ಲಿ, ಅಂದರೆ 400 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅನ್ನೋರು ಆ ಗಂಟೆಯನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು. ವಿಶೇಷತೆ ಅಂದರೆ 4 ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಗಂಟೆ ಇವತ್ತಿಗೂ ಕೂಡ ನಮಗೆ ಓಂಕಾರನಾದವನ್ನು ಅದರಲ್ಲಿ ಕೇಳುವಂಥ ಒಂದು ವ್ಯವಸ್ಥೆ ಇದೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಪಂಚಲೋಹದ ಗಂಟೆ, ಅದರ ಮೇಲ್ಗಡೆ ಶಾಸನ ಸಹಿತವಾಗಿ ಕೆತ್ತಿಸಿನೇ ಕೊಟ್ಟಿದ್ದಾರೆ. 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಂಚಲೋಹದ ಗಂಟೆ. ಯಾರು ಕೊಟ್ಟರು ಸರ್? ಮಹಾರಾಷ್ಟ್ರದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಓಕೆ. ಹಾಗೆ ಪ್ರಾಕಾರದಲ್ಲಿ ನೋಡಿದಾಗ ನಮಗೆ ಅಷ್ಟದಿಕ್ಪಾಲಕರನ್ನ ವಾಸ್ತುಶಿಲ್ಪದ ಪ್ರಕಾರ ಪ್ರತಿಷ್ಠಾಪನೆ ಮಾಡಿದೆ. ವಿಶೇಷವಾಗಿ ಅಷ್ಟದಿಕ್ಪಾಲಕರು ಅಂತೇಳಿ ಬಂದಾಗ ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರ್ಣ, ವಾಯು, ಕುಬೇರ, ಈಶಾನ್ಯ, ಈ ಅಷ್ಟದಿಕ್ಪಾಲಕನ ಪತಿ ಪತ್ನಿ ಸಮೇತರಾಗಿ, ವಾಹನ ಸಮೇತರಾಗಿ ಆಯಾ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡೋದು ವಿಶೇಷ. ಇಡೀ ಕರ್ನಾಟಕದಲ್ಲಿ ನಾವು ವಾಸ್ತುಶಿಲ್ಪ ನೋಡಬೇಕಂದ್ರೆ ಬನವಾಸಿಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾವು ಒಳಗಡೆ ಏನು ದೇವಸ್ಥಾನಕ್ಕೆ ದರ್ಶನಕ್ಕೆ ಪ್ರವೇಶ ಮಾಡಿ ಬರ್ತೀವಿ, ಹಾಗೆ ಪೂರ್ವ ದಿಕ್ಕಿನಲ್ಲಿ ಇಂದ್ರ ದೇವರ ದರ್ಶನ ಆಗುತ್ತೆ. ಇಂದ್ರನಿಗೆ ಶಚಿದೇವಿ ಪತ್ನಿ ಐರಾತವಾನ, ಅದಕ್ಕೆ ವಿರುದ್ಧವಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ಪಶ್ಚಿಮಕ್ಕೆ ವರ್ಣನಿಗೆ ಕಾಳಿಕಾದೇವಿ ಪತ್ನಿ ಮೊಸಳೆ ವಾಹನ, ಉತ್ತರ ದಿಕ್ಕಿನಲ್ಲಿ ಕುಬೇರನಿಗೆ ಚಿತ್ರಲೇಖ ಪತ್ನಿ ಕುದುರೆ ವಾಹನ, ದಕ್ಷಿಣ ದಿಕ್ಕಿನಲ್ಲಿ ಯಮನ ಹೆಂಡತಿ ಶ್ಯಾಮಲಾದೇವಿ ಕೋಣವಾಹನ. 4 ಮುಖ್ಯ ದಿಕ್ಕುಗಳದೆ. ಉಪದಿಕ್ಕಿನಲ್ಲಿ ಅಗ್ನಿಗೆ ಸ್ವಾಹಾದೇವಿ ಪತ್ನಿ ಟಗರುವಾಹನ, ಅದಕ್ಕೆ ವಿರುದ್ಧವಾಗಿ ವಾಯುವ್ಯ ದಿಕ್ಕಿನಲ್ಲಿ ವಾಯುದೇವರು ಅಂಜನಾದೇವಿ ಪತ್ನಿ ಸಾರಂಗ ವಾಹನ, ಕೃಷ್ಣಮೃಗ ಅಥವಾ ಸಾರಂಗ. ಹಾಗೆ ಈಶಾನ್ಯದಲ್ಲಿ ಶಿವಪಾರ್ವತಿಯರ ದರ್ಶನ ಮಾಡಿದರೆ ನಂದಿ ವಾಹನ, ಅದಕ್ಕೆ ವಿರುದ್ಧವಾಗಿ ನೈಋತ್ಯದಲ್ಲಿ ನಿವೃತ್ತಿ ದೇವರು ನಿರ್ಮಲಾದೇವಿ ಪತ್ನಿ ಮನುಷ್ಯ ವಾಹನ. 8 ಅಷ್ಟದಿಕ್ಪಾಲಕರು. ಹಾಗೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಒಳಗಡೆ ಬರುವಾಗ ನಮಗೆ 2 ಸ್ತಂಭಗಳ ದರ್ಶನ ಆಗುತ್ತೆ. ಒಂದು ಧ್ವಜಸ್ತಂಭ, ಇನ್ನೊಂದು ದ್ವೀಪಸ್ತಂಭ. 1670ರಲ್ಲಿ ಧ್ವಜಸ್ತಂಭವನ್ನು ಸ್ವಾದಿ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಿದರೆ ಏಕಶಿಲಾ ಸ್ತಂಭವಾಗಿದೆ. ಧ್ವಜಸ್ತಂಭದಲ್ಲಿ ನಂದಿ ಮಂಟಪ ನೋಡ್ತಕ್ಕಂಥದ್ದು ಒಂದು ವಿಶೇಷ. ಆ ಧ್ವಜಸ್ತಂಭದಲ್ಲಿ ಪ್ರತಿ ವರ್ಷ ನಮ್ಮಲ್ಲಿ ಚೈತ್ರ ಶುದ್ಧ ಮಗ ನಕ್ಷತ್ರಕ್ಕೆ ರಥೋತ್ಸವ ಆದಾಗ ಆ ರಥೋತ್ಸವದಲ್ಲಿ ಅದರ ಮೇಲ್ಗಡೆ ಧ್ವಜಪಟವನ್ನು ಕಟ್ಟಿ ವಿಶೇಷ ಪೂಜೆ ಮಾಡ್ತಾರೆ. ಹಾಗೆ ಧ್ವಜಾರೋಹಣ ಮಾಡ್ತಾರೆ. ದೇವರ ಫೋಟೋ ಇರ್ತಕ್ಕಂಥದ್ದು ಧ್ವಜಾರೋಹಣ ಮಾಡ್ತಾರೆ. ಶಿವಲಿಂಗದ ಫೋಟೋ ಇದೆ, ಅದನ್ನು ಧ್ವಜಸ್ತಂಭದಲ್ಲಿ ಧ್ವಜಾರೋಹಣ ಮಾಡಿ ರಥೋತ್ಸವದ ಆಚರಣೆ ಸೂಚಕವಾಗಿ ಧ್ವಜಸ್ತಂಭದಲ್ಲಿ ಧ್ವಜಪಟ ಕಟ್ಟೋದು ಪದ್ಧತಿ. ಹಾಗೆ ಎರಡನೇದು ಬಂದುಬಿಟ್ಟು ದ್ವೀಪಸ್ತಂಭ. ಮೇಲ್ಗಡೆ ಗಡಿಗೆ ನೋಡಿದಾಗ ನಾವು ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಅದರ ಮೇಲ್ಗಡೆ ದೀಪ ಹಚ್ಚಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇದೆ.
ಮೊದಲು ಪ್ರತಿನಿತ್ಯ ಅದೇ ದೀಪದ ಬೆಳಕಿನಲ್ಲಿ ದೇವಸ್ಥಾನದ ಸಾಯಂಕಾಲದ ಕಾರ್ಯಚಟುವಟಿಕೆಗಳು ನಡೀತಾ ಇದ್ವಿ. ಯಾಕಂದರೆ ನಮಗೆ ಲೈಟಿನ ವ್ಯವಸ್ಥೆ ಇರ್ತಿರಲಿಲ್ಲ. ಈಗ ನಾವು ಲೈಟ್ ಬಳಕೆ ಮಾಡ್ತಾ ಇರೋದ್ರಿಂದ, ಆಲ್ಟರ್ನೇಟಿವ್ ವ್ಯವಸ್ಥೆ ಉಪಯೋಗ ಮಾಡ್ತಾ ಇರೋದ್ರಿಂದ ಸಾಂಪ್ರದಾಯಬದ್ಧವಾಗಿ 2 ದಿವಸ ಆ ದೀಪಸ್ತಂಭದಲ್ಲಿ ದೀಪವನ್ನು ಹಚ್ಚತಕ್ಕಂಥ ಪದ್ಧತಿ ಇದೆ. ಕಾರ್ತೀಕ ಮಾಸದ ಕಾರ್ತೀಕ ಪೌರ್ಣಿಮೆ ಮತ್ತು ಲಕ್ಷ ದೀಪೋತ್ಸವದಲ್ಲಿ. ಮತ್ತು ಹಾಗೆ ಪ್ರಾಕಾರದಲ್ಲಿ ನಮಗೆ ನೋಡಿದಾಗ ವಿಶೇಷವಾಗಿ ಕಲ್ಲು ಮಂಚದ ದರ್ಶನ ಆಗುತ್ತೆ. ಈ ಕಲ್ಲು ಮಂಚ ಬಂದ್ಬಿಟ್ಟು 1628ರಲ್ಲಿ ಸೋದೆಯ ಅರಸು ರಘುನಾಥ್ ನಾಯಕ ಅರಸನವರು ಈ ಕಲ್ಲು ಮಂಚವನ್ನು ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಅದು 10 ಪೀಸುಗಳಲ್ಲಿ ಇಂಟರ್ಲಾಕಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಲ್ಲು ಮಂಚ, 4 ಕಾಲುಗಳು, 4 ಕಂಬ, ಮಂಚದ ಭಾಗ, ಮೇಲ್ಛಾವಣಿ. ಇಂಟರ್ಲಾಕಲ್ಲಿ ಆ 10 ಪೀಸುಗಳಲ್ಲಿ ಆ ಕಲ್ಲು ಮಂಚವನ್ನು ಜೋಡಣೆ ಮಾಡಿ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಆ ಒಂದು ಕಲ್ಲು ಮಂಚದ ಮೇಲೆ ಒಂದು ಶಾಸನ ಕೂಡ ಕಿತ್ಕೊಂಡಿದೆ. ನಮ್ಮಲ್ಲಿ ಚೈತ್ರ ಶುದ್ಧ ಮಗ ನಕ್ಷತ್ರಕ್ಕೆ ರಥೋತ್ಸವ ಆಗುತ್ತೆ. ಆ ರಥೋತ್ಸವದಲ್ಲಿ ಭಗವಂತನ ಉತ್ಸವ ಮೂರ್ತಿಗಳನ್ನು ಆ ಒಂದು ಕಲ್ಲು ಮಂಚದ ಮೇಲೆ ಕೂರಿಸಿ ರಾಜೋಪಚಾರ ಸೇವೆ ಮತ್ತು ಅಷ್ಟಾವಧಾನ ಸೇವೆ ಮಾಡಬೇಕಂತೇಳಿ ರಾಜ ರಘುನಾಥ್ ನಾಯಕ ಅರಸನವರು 1628ರಲ್ಲಿ ಶಾಸನ ಸಹಿತವಾಗಿ ಕೆತ್ತಿಸಿಕೊಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.